ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾವು ಟಾಕ್ಸಿಕ್ ಚಿತ್ರದ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡುವ ಅಂತ ಈ ವಿಡಿಯೋ ಮಾಡುತ್ತಿದ್ದೇನೆ. ಹಾಗಾದರೆ ಶುರು ಮಾಡೋಣ. ಏಪ್ರಿಲ್ 14, 2022 ಕನ್ನಡ ಇಂಡಸ್ಟ್ರಿಯ ಒಂದು ಮೂವಿ ಇಡೀ ವರ್ಲ್ಡ್ನಲ್ಲೇ ಸೌಂಡ್ ಮಾಡಿ ಬರೋಬ್ಬರಿ 1200 ಕೋಟಿ ಕಲೆಕ್ಷನ್ ಮಾಡಿತ್ತು. ಅದು ಬೇರೆ ಯಾವ ಸಿನಿಮಾ ಕೂಡ ಅಲ್ಲ, ಅದುವೇ ನಮ್ಮ ಹೆಮ್ಮೆಯ KGF ಚಾಪ್ಟರ್ 2. KGF ಚಾಪ್ಟರ್ 2 ಯಶ್ ಅವರಿಗೆ ಸಕ್ಸಸ್ ಹಾಗೂ ಅವರ ರೆಸ್ಪಾನ್ಸಿಬಿಲಿಟಿಯನ್ನು ಹೆಚ್ಚು ಮಾಡಿದಂಥ ಸಿನಿಮಾ. ಈ ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆದ ಕಾರಣ ಯಶ್ ಅವರು ತಮ್ಮ ಮುಂದಿನ ಸಿನಿಮಾಗಾಗಿ ಬರೋಬ್ಬರಿ 2 ವರ್ಷಗಳ ಟೈಮ್ ತಗೊಂಡು ಈಗ ತಮ್ಮ ಮುಂದಿನ ಸಿನಿಮಾವನ್ನು ಶುರು ಮಾಡಿದ್ದಾರೆ. ಈ ಸಿನಿಮಾ ಬೇರೆ ಯಾವುದೂ ಅಲ್ಲ, ಅದುವೇ ಟಾಕ್ಸಿಕ್ ಅ ಫೇರಿ ಟೇಲ್ ಫಾರ್ ಗ್ರೋನ್-ಅಪ್ಸ್. ಟಾಕ್ಸಿಕ್ ಚಿತ್ರವನ್ನು KVN ಪ್ರೊಡಕ್ಷನ್ಸ್ ಹಾಗೂ ಯಶ್ ಅವರು ತಮ್ಮ ಪ್ರೊಡಕ್ಷನ್ ಹೌಸ್ ಆದ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಅನ್ನು ಲಾಂಚ್ ಮಾಡಿ ಟಾಕ್ಸಿಕ್ ಚಿತ್ರವನ್ನು ಪ್ರೊಡ್ಯೂಸ್ ಮಾಡುತ್ತಿದ್ದಾರೆ. ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ ಈ ಪ್ರೊಡಕ್ಷನ್ ಹೌಸ್ ಮುಂದಿನ ದಿನಗಳಲ್ಲಿ ಇಂಡಿಯಾದಲ್ಲೇ ದೊಡ್ಡ ಪ್ರೊಡಕ್ಷನ್ ಹೌಸ್ ಆಗೋದ್ರಲ್ಲಿ ಒಂದು ಅನುಮಾನವೇ ಇಲ್ಲ. ಸದ್ಯ ಮಾನ್ಸ್ಟರ್ ಮೈಂಡ್ ಕ್ರಿಯೇಷನ್ನಿಂದ ಟಾಕ್ಸಿಕ್ ಮೊದಲ ಚಿತ್ರವಾಗಿದ್ದು, ಇದಾದ ಬಳಿಕ ನಿತೀಶ್ ತಿವಾರಿ ಅವರ ರಾಮಾಯಣ ಚಿತ್ರ ಕೂಡ ಯಶ್ ಅವರು ಈ ಪ್ರೊಡಕ್ಷನ್ ಹೌಸ್ನಲ್ಲಿಯೇ ಪ್ರೊಡ್ಯೂಸ್ ಮಾಡಲಿದ್ದಾರೆ. ಇದರ ಬಗ್ಗೆ ಮುಂದಿನ ದಿನಗಳಲ್ಲಿ ಮಾತಾಡೋಣ. ಆದರೆ ಈಗ ನಾವು ಟಾಕ್ಸಿಕ್ ಚಿತ್ರದ ಬಗ್ಗೆ ಮಾತಾಡೋಣ ಬನ್ನಿ. ಟಾಕ್ಸಿಕ್ ಚಿತ್ರವನ್ನು ಮಲಯಾಳಂನ ಪಾಪ್ಯುಲರ್ ಡೈರೆಕ್ಟರ್ ಆದ ಗೀತು ಮೋಹನ್ ದಾಸ್ ಅವರು ಯಶ್ ಅವರಿಗಾಗಿ ಕತೆ ರೆಡಿ ಮಾಡಿದ್ದಾರೆ ಹಾಗೂ ಈ ಚಿತ್ರವನ್ನು ಇವರೇ ಡೈರೆಕ್ಟ್ ಮಾಡಲಿದ್ದಾರೆ. ಸದ್ಯ ಆಗಸ್ಟ್ 8ರಂದು ಟಾಕ್ಸಿಕ್ ಚಿತ್ರದ ಮುಹೂರ್ತ ನಡೆದಿದೆ ಹಾಗೂ ಶೂಟಿಂಗ್ ಅಫಿಷಿಯಲ್ ಆಗಿ ಶುರುವಾಗಿದೆ ಎಂದು ಚಿತ್ರತಂಡ ಹಂಚಿಕೊಂಡಿದೆ. ಯಶ್ ಅವರು ಟಾಕ್ಸಿಕ್ ಚಿತ್ರಗಾಗಿ ತಮ್ಮ ಲುಕ್ ಚೇಂಜ್ ಮಾಡಿದ್ದು, ಹೇರ್ ಸ್ಟೈಲ್ನಲ್ಲಿ ಸ್ವಲ್ಪ ಚೇಂಜ್ ಮಾಡಿಸಿದ್ದಾರೆ. ಈ ಲುಕ್ಕಲ್ಲಿ ಯಶ್ ಅವರು ತುಂಬಾ ಸ್ಮಾರ್ಟ್ ಹಾಗೂ ಸ್ಟೈಲಿಶ್ ಆಗಿ ಕಾಣಿಸಿಕೊಳ್ಳುತ್ತಿದ್ದು, ಒಂದು ಗ್ಯಾಂಗ್ಸ್ಟರ್ ಲುಕ್ನಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಸದ್ಯ ಈ ಹೇರ್ ಸ್ಟೈಲ್ ಎಲ್ಲ ಕಡೆ ಟ್ರೆಂಡ್ ಆಗುತ್ತಿದೆ. ಯಶ್ ಅವರು ಟಾಕ್ಸಿಕ್ ಚಿತ್ರದಲ್ಲಿ ಗ್ಯಾಂಗ್ಸ್ಟರ್ನ ಕ್ಯಾರೆಕ್ಟರ್ ಪ್ಲೇ ಮಾಡಲಿದ್ದು, ಆ ಕ್ಯಾರೆಕ್ಟರ್ಗಾಗಿ ಈ ಹೇರ್ ಸ್ಟೈಲನ್ನು ಮಾಡಿಸಿಕೊಂಡಿದ್ದಾರೆ. ಒಬ್ಬ ಹುಡುಗಿಯ ದೃಷ್ಟಿಕೋನದಿಂದ ಒಬ್ಬ ಗ್ಯಾಂಗ್ಸ್ಟರ್ನ ಫಿಲ್ಮ್ ಅನ್ನು ಗೀತು ಮೋಹನ್ ದಾಸ್ ಅವರು ಈ ಚಿತ್ರದಲ್ಲಿ ಮಾಡಲಿದ್ದಾರೆ. ಸದ್ಯ ಈ ಚಿತ್ರದ ಬಗ್ಗೆ ಸಾಕಷ್ಟು ಬಸ್ಗಳು ಹರಿದಾಡಿಕೊಳ್ಳುತ್ತಿದೆ. ಅದೇನೆಂದ್ರೆ, ಈ ಸಿನಿಮಾದಲ್ಲಿ ಯಶ್ ಅವರ ಜೊತೆ ಕೆಲವೊಂದು ದೊಡ್ಡ ದೊಡ್ಡ ಆಕ್ಟರ್ಸ್ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ. ಸದ್ಯ ಯಶ್ ಅವರ ಫೀಮೇಲ್ ಲೀಡ್ ಆಗಿ ಕಿಯಾರಾ ಅಡ್ವಾಣಿ ಅವರು ಕಾಣಿಸಿಕೊಳ್ಳುತ್ತಿದ್ದಾರೆ. ಇದರ ಜೊತೆ ನಯನತಾರಾ, ಹುಮಾ ಕುರೇಶಿ ಅಂತ ದೊಡ್ಡ ದೊಡ್ಡ ನಟಿಯರು ಕೂಡ ಕಾಣಿಸಿಕೊಳ್ಳುತ್ತಿದ್ದಾರೆ ಎಂದು ಬಸ್ ಇದೆ. ಸದ್ಯ ಚಿತ್ರತಂಡವು ಟಾಕ್ಸಿಕ್ ಚಿತ್ರದ ಶೂಟಿಂಗ್ ಆಗಿ ಬೆಂಗಳೂರಲ್ಲಿ ದೊಡ್ಡ ಸೆಟ್ಸ್ಗಳನ್ನು ಹಾಕಲಾಗಿದೆ ಎಂದು ಹೇಳಲಾಗುತ್ತಿದೆ. ಅಷ್ಟೇ ಅಲ್ಲದೆ ಶೂಟಿಂಗ್ ಇಂಡಿಯಾ ಹಾಗೂ ಫಾರಿನ್ ಕಂಟ್ರೀಸ್ಗಳಲ್ಲಿ ನಡೆಯಲಿದೆ ಹಾಗೂ ಫಾರಿನ್ ಕಂಟ್ರೀಸ್ನಲ್ಲಿ ಒಂದು ಲಾಂಗ್ ಸ್ಕೆಡ್ಯೂಲ್ ಶೂಟಿಂಗ್ ಅನ್ನು ಚಿತ್ರತಂಡ ಪ್ಲಾನ್ ಮಾಡಿಕೊಳ್ಳಲಾಗುತ್ತಿದೆ ಎಂದು ಬಸ್ ಇದೆ. ಯಶ್ ಅವರು ಈ ಸಿನಿಮಾವನ್ನು ದೊಡ್ಡ ಮಟ್ಟದಲ್ಲಿ ತರಲು ಹೊರಟಿದ್ದು, ಈ ಸಿನಿಮಾಗಾಗಿ ತುಂಬಾನೇ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಸದ್ಯ ಚಿತ್ರದ ಕಾಸ್ಟ್ ಹಾಗೂ ಕ್ರ್ಯೂ ಬಗ್ಗೆ ಅಫಿಷಿಯಲ್ ಆಗಿ ಏನೂ ಅನೌನ್ಸ್ಮೆಂಟ್ ಬರಲಿಲ್ಲ. ಆದರೆ ಚಿತ್ರದ ಮುಹೂರ್ತದ ಸಂದರ್ಭದಲ್ಲಿ ನಮಗೆ ಟಾಕ್ಸಿಕ್ ಚಿತ್ರದ ಕೆಲವೊಂದು ಟೆಕ್ನಿಷಿಯನ್ಸ್ ನಮಗೆ ಗೊತ್ತಾಗಿದೆ. ಮೊದಲು ಬಂದು ಟಾಮ್ ಸ್ಟ್ರೆಚರ್ಸ್, ಇವರು ಬಂದು ಹಾಲಿವುಡ್ನ ಸ್ಟಂಟ್ ಆಕ್ಟರ್. ಇವರ ಹಿಂದಿನ ಸಿನಿಮಾ ಬಂದು ದ ಡಾರ್ಕ್ ನೈಟ್ಸ್ ಅಂತ ಸಿನಿಮಾಗಳಲ್ಲಿ ಇವರು ಸ್ಟಂಟ್ ಆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ಈಗ ಇವರು ಟಾಕ್ಸಿಕ್ ಚಿತ್ರದ ಮುಹೂರ್ತದ ಸಂದರ್ಭದಲ್ಲಿ ಕಾಣಿಸಿಕೊಂಡಿದ್ದು, ಇವರು ಈ ಚಿತ್ರದಲ್ಲಿ ಸ್ಟಂಟ್ ಆಕ್ಟರ್ ಆಗಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಇನ್ನು ನೆಕ್ಸ್ಟ್ ಆಗಿ ನಮಗೆ ಕಾಣಿಸಿಕೊಳ್ಳುವುದೇ ರಾಜೀವ್ ರವಿ. ಇವರು ಬಂದು ಸಿನಿಮ್ಯಾಟೋಗ್ರಾಫರ್. ಈ ಹಿಂದೆ ಇವರು ಗೀತು ಮೋಹನ್ ದಾಸ್ ಅವರ ಹಿಂದಿನ ಸಿನಿಮಾಗಳಲ್ಲಿ ಸಿನಿಮ್ಯಾಟೋಗ್ರಾಫರ್ ಆಗಿ ಕಾಣಿಸಿಕೊಂಡಿದ್ದರು. ಅದೇ ರೀತಿ ಈ ಸಂದರ್ಭದಲ್ಲಿ ಅಂದರೆ ಚಿತ್ರದ ಮುಹೂರ್ತದ ಸಂದರ್ಭದಲ್ಲಿ ಇವರು ಟಾಕ್ಸಿಕ್ ಚಿತ್ರದ ಸಿನಿಮ್ಯಾಟೋಗ್ರಾಫರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ. ಇನ್ನು ಮುಂದೆ ಬಂದು TP ಅಬಿಡ್. ಇವರು ಬಂದು ಪ್ರೊಡಕ್ಷನ್ ಡಿಸೈನರ್. ಇವರು ಕೂಡ ಚಿತ್ರದ ಮುಹೂರ್ತದಲ್ಲಿ ಕಾಣಿಸಿಕೊಂಡಿದ್ದು, ಇವರು ಈ ಚಿತ್ರದ ಪ್ರೊಡಕ್ಷನ್ ಡಿಸೈನರ್ ಆಗಲಿದೆ ಎಂದು ಹೇಳಲಾಗುತ್ತಿದೆ. ಅಷ್ಟೇ ಅಲ್ಲದೆ ಈ ಹಿಂದೆ ಯಶ್ ಅವರು ಹಾಲಿವುಡ್ನ ಆಕ್ಷನ್ ಡೈರೆಕ್ಟರ್ ಆದ JJ ಪೆರಿ ಅವರ ಜೊತೆ ಕಾಣಿಸಿಕೊಂಡಿದ್ದರು. ಹಾಗೆ ಅವರ ಜೊತೆ ಒಂದು ವಿಡಿಯೋ ವೈರಲ್ ಆಗಿತ್ತು. ಹಾಗೆ ಈ ಚಿತ್ರಕ್ಕಾಗಿ ಯಶ್ ಅವರು ತುಂಬಾನೇ ಆಕ್ಷನ್ ಸೀಕ್ವೆನ್ಸ್ಗಳನ್ನು ಕಲಿತುಕೊಂಡಿದ್ದಾರೆ. ಯಾಕೆಂದ್ರೆ ಇದೊಂದು ಆಕ್ಷನ್ ಜಾನರ್ನ ಚಿತ್ರವಾಗಿದ್ದು, ಚಿತ್ರದಲ್ಲಿ ತುಂಬಾನೇ ಆಕ್ಷನ್ಸ್ಗಳು ಒಳಗೊಂಡಿದ್ದ ಕಾರಣ JJ ಪೆರಿ ಅವರ ಜೊತೆ ಯಶ್ ಅವರು ಒಂದು ಟ್ರೈನಿಂಗ್ ಅನ್ನು ತೆಗೆದುಕೊಂಡಂತ ವಿಡಿಯೋ ಈ ಹಿಂದೆ ವೈರಲ್ ಆಗಿತ್ತು.
ಸದ್ಯ ಆಗಸ್ಟ್ 8ರಂದು ಚಿತ್ರದ ಮುಹೂರ್ತ ನಡೆದಿದ್ದು ಹಾಗೆ 8 ತಾರೀಕಂದರೆ ಶೂಟಿಂಗ್ ಶುರುವಾಗಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಇನ್ನು ಮುಂದೆ ತುಂಬ ಹಬ್ಬಗಳು ಬರಲಿದ್ದು ಆ ಹಬ್ಬಗಳಲ್ಲಿ ಚಿತ್ರದ ದೊಡ್ಡ ದೊಡ್ಡ ಅಪ್ಡೇಟ್ಸ್ಗಳು ಹೊರಬೀಳಬಹುದು. ಸೊ ಇದಿಷ್ಟು ಟಾಕ್ಸಿಕ್ ಹಾಗೂ ಯಶ್ ಅವರ ಬಗ್ಗೆ ಹೇಳಿಕ್ಕಿದ್ದದ್ದು. ಈ ಮೂವಿ ಟೀಮ್ ಅವರು ಏಪ್ರಿಲ್ 10, 2025ರಂದು ಈ ಚಿತ್ರವನ್ನು ರಿಲೀಸ್ ಮಾಡಲು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದರು. ಸೊ ನೋಡೋಣ ಈ ಸಿನಿಮಾ ಆದಷ್ಟು ಬೇಗ ಬರಲಿ ಅಂತ ಕೇಳಿಕೊಳ್ಳುತ್ತಾ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ನೀವು ಯಶ್ ಅವರ ಫ್ಯಾನ್ ಅಥವಾ ಟಾಕ್ಸಿಕ್ ಮೂವಿಗಾಗಿ ಕಾಯ್ತಿದ್ರೆ ಕಮೆಂಟ್ ಮಾಡಿ ಹಾಗೂ ಇನ್ನಷ್ಟು ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಧನ್ಯವಾದಗಳೊಂದಿಗೆ ಮೂವಿ ವಾಸ್ ಕನ್ನಡ.